ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಾನು ಒಳ್ಳೆಯ ನಾಗರಿಕನಾಗ್ತೇನೆ, ಈ ದೇಶವನ್ನು ಉಳಿಸಲು ಪ್ರಯತ್ನ ಮಾಡ್ತೇನೆ. ಭಾರತ ನನ್ನಂಥವರಿಂದ ಎಲ್ಲರೂ ಒಗ್ಗಟ್ಟಾಗಿ ವಿಶ್ವ ಗುರು ಆಗಬೇಕು, ಈ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳಿ ನೀವೆಲ್ಲ ಒಂದು ರೀತಿಯಲ್ಲಿ ಮನಸ್ಸೊಳಗೇನೆ ಒಂದು ರೀತಿಯ ಪ್ರತಿಜ್ಞೆ ಮಾಡಬೇಕು ಅಂತ ಕೇಳ್ತಾ ಈ ಕಾರ್ಯ ಮಾಡತಕ್ಕಂಥ ಶ್ರೀರಾಮ್ ಫೈನಾನ್ಸ್ನವರಿಗೆ ತುಂಬ ಅಭಿನಂದನೆಗಳನ್ನು ಹೇಳ್ತಾ, ಈ ರೀತಿಯ ಕಾರ್ಯ ಇವರಿಂದ ಈ ಸಂಸ್ಥೆ ಮೂಲಕ ಬೇರೆಯವರು ತಂದಿರಲಿ, ನಮ್ಮೆಲ್ಲ ಮಕ್ಕಳಿಗೂ ಇದನ್ನು ಅವಕಾಶ ಸಿಗಲಿ ಅಂತ ಹೇಳಿ ಶುಭ ಹಾರೈಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಂದರೆ ಈ ಶುಭ ಕಾರ್ಯವನ್ನು ಜ್ಯೋತಿ ಬೆಳೆಯೋದ್ರ ಬಗ್ಗೆ ನಾವೆಲ್ಲರೂ ಒಟ್ಟಾಗಿ ಉದ್ಘಾಟನೆ ಮಾಡಿದ್ದೇವೆ. ಈ ಉದ್ಘಾಟನೆಯಾಗಿರ್ತಕ್ಕಂಥ ಕಾರ್ಯಕ್ರಮದ ಮೂಲಕ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ 1940 ಏಪ್ರಿಲ್ 30 ಅಂದರೆ ಸ್ವಾತಂತ್ರ್ಯ ಪೂರ್ವ ವರ್ಷದಲ್ಲಿ ಜನಿಸಿದಂತಹ ಡಿ.ಎಸ್. ಶಂಕರಮೂರ್ತಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇ ಸಂಸ್ಥೆಗೆ ಒಂದು ಸಂತಸ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿ ಉತ್ತೇಜನ ಪೂರ್ವಕವಾದಂತಹ ಹಿತನುಡಿಗಳನ್ನು ಹೊಂದಿದ್ದು ಸಂಸ್ಥೆಗೆ ದುಪ್ಪಟ್ಟು ಸಂತಸ. ಈ ಕಾರಣಕ್ಕೆ ಸಂಸ್ಥೆಯ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಮುಂದಿನ ಹಂತದಲ್ಲಿ ವೇದಿಕೆಯಲ್ಲಿರ್ತಕ್ಕಂತಹ ಮುಖ್ಯ ಅತಿಥಿಗಳ ಸಾಲಿನ ಪ್ರಮುಖರಾದಂತಹ ಅನಿಲ್ ಕುಮಾರ್ ಎಸ್ ಬೊಮ್ಮಾರೆಡ್ಡಿ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇವರಿಗೆ ವೇದಿಕೆಗೆ ಪ್ರೀತಿಯ ಕರೆಯನ್ನು ನೀಡುತ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ಹಿರಿಯರು ಆಗಿರ್ತಕ್ಕಂಥ ಮಾನ್ಯ ಡಿ.ಎಸ್. ಶಂಕರಮೂರ್ತಿ ಅವರೇ, ಶ್ರೀರಾಮ್ ಫೈನಾನ್ಸ್ನ ಪದಾಧಿಕಾರಿ ಮಿತ್ರರೇ ಮತ್ತು ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಅಮಾನ್ಯರು, ಭಾಳ ಸಂತೋಷ ಆಯಿತು. ಭಾಳ ಒಂದು ವಿಶೇಷ ದಿನ ಕೂಡ ಅವರು ನನಗೆ ಸರ್ ಏನು ಮಾತಾಡ್ತಾ ಇದ್ವಿ. ನಾವು ದೀಪ ಬೆಳಗಬೇಕಾದ್ರೆ ಸರ್ ಟಿವಿಯಲ್ಲಿ ನಾನು ಹೇಳ್ತಾ ಇದ್ದೆ, 18 ವರ್ಷದ ನಂತರ ನೋಡ್ತಾ ಇದ್ದೀನಿ ಸರ್. ಹೌದಾ, ಎಲ್ಲಿ ನೋಡಿದ್ದೀವಿ? ನಾನು ಚಿಕ್ಕಮಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. 2003ರಿಂದ 2007ವರೆಗೂ ಅಲ್ಲಿ ಇದ್ದೇನೆ. 2005-6ನೇ ಸಾಲಿನಲ್ಲಿ ನಾನು ಚಿಕ್ಕಮಗಳೂರು ನಗರದಲ್ಲಿದ್ದಾಗ ಡಿ.ಎಸ್. ಶಂಕರಮೂರ್ತಿ ಸರ್ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವಾಗ ಭಾಳಷ್ಟು ಸತಿ ನಾನು ನೋಡ್ತಾ ಇದ್ದೆ. 18 ವರ್ಷದ ನಂತರ ಯಜಮಾನರನ್ನು ಮತ್ತೆ ಇವತ್ತು ಇಲ್ಲಿ ನೋಡ್ತಕ್ಕಂಥದ್ದು ಭಾಳ ಸಂತೋಷ ಆಯಿತು. 80-84 ವರ್ಷ ವಯಸ್ಸಿನಲ್ಲೂ ಕೂಡ ಲವಲವಿಕೆ ಮತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನು ಮಾತನಾಡಿಸಬೇಕು ಅನ್ನುವಂಥ ಅವರು ಉತ್ಸಾಹ ನಿಜವಾಗ್ಲೂ ಶ್ಲಾಘನೀಯ. ಎಲ್ಲ ವಿದ್ಯಾರ್ಥಿನಿಯರು ನೀವು ಎಷ್ಟು ಪುಣ್ಯವಂತರು ಅಂತಂದರೆ, ಅವರು ನಮ್ಮ ಕಾಲಘಟ್ಟದಲ್ಲಿ ಕೆಲವು ವಿಷಯಗಳನ್ನು ಹೇಳಿದರು. ನಾವು ಅವಾಗ ಓದಬೇಕು ಅಂತ ಮನಸ್ಸು ಮಾಡಿದ್ರು ಕೂಡ ವಿದ್ಯಾಸಂಸ್ಥೆಗಳಿರಲಿಲ್ಲ. ಈಗ ನಿಮಗೆಲ್ಲನೂ ಅನುಕೂಲತೆಗಳಿದೆ. ಶ್ರೀರಾಮ್ ಫೈನಾನ್ಸ್ ಅಂತ ಸಂಸ್ಥೆ ಕೂಡ ಮುಂದೆ ಬಂದು ನಿಮ್ಮ ಜೀವನವನ್ನು ಹಸನಾಗಿಸೋದಕ್ಕೆ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ, ಆರ್ಥಿಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು 3,000 ರೂಪಾಯಿ, ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಒಂದು ಶಿಷ್ಯ ವೇತನವನ್ನು, ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತಂದರೆ ನೀವು ನಿಜವಾಗ್ಲೂ ಪುಣ್ಯವಂತರು. ಸರ್ಕಾರದ ಒಂದು ನಿರ್ದೇಶನ ಇದೆ, ಮಾರ್ಗಸೂಚಿಗಳಿದೆ. ಎಲ್ಲ ಏನು ಆರ್ಥಿಕವಾಗಿ ಸದೃಢವಾಗಿ ತಮ್ಮ ಕಾಲ ಮೇಲೆ ನಿಂತುಕೊಂಡು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಅನೇಕ ಕಂಪನಿಗಳಿದೆ. ಬೇರೆ ಬೇರೆ ಒಂದು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಇದ್ದಾರೆ.
ಗಳಿಸಿರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಭಾಗವನ್ನು CSR ಅಂತ ನಾವೇನು ಕರಿತೀವಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವೇನು ಕರಿತೀವಿ, ಆ ಒಂದು ಅಡಿಯಲ್ಲಿ ಆ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿರಿಸಿ ಸಮಾಜದ ಒಂದು ಕಾರ್ಯಗಳಿಗೆ, ಅದು ಹಸಿವು ಮುಕ್ತ ಮಾಡುವಂಥ ಚಟುವಟಿಕೆ ಇರ್ಬೋದು, ಅಥವಾ ರೋಟಿ ಕಪಡ ಮಕಾನ್ ಅಂತ ಏನು ಹೇಳ್ತೀವಿ ನಾವು, ಎಷ್ಟೇ ನಾವು ಮುಂದುವರೆದ್ರು ಕೂಡ ಸ್ಟಿಲ್ ಅವರ್ ಬೇಸಿಕ್ ನೆಸೆಸಿಟಿ ದೆನ್ ಅದೇ ನಮ್ಮ ಅದನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡತಕ್ಕಂಥದ್ದು ಇರ್ಬೋದು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅವ್ರನ್ನ ಸಫಲರನ್ನಾಗಿ ಗೊಳಿಸ್ಬಿಟ್ಟು ಅವ್ರಿಗೆ ವಿದ್ಯಾದಾನವನ್ನು ಮಾಡತಕ್ಕಂಥ ಮಹತ್ ಕಾರ್ಯ ಇದೆಯಲ್ಲ, ಅದರಂಥ ದೊಡ್ಡ ಕಾರ್ಯ ಇಲ್ಲ. ಕಾರ್ಯವನ್ನು ಕೈಗೆತ್ತಿಕೊಂಡು ಸುಮಾರು 10 ವರ್ಷಗಳಕ್ಕೂ ಹೆಚ್ಚು, 11 ವರ್ಷಗಳ ಕಾಲ ಆಯಿತು ಕಾಣಿಸುತ್ತೆ. ಸೊ ಅವರು ಈ ಕಾರ್ಯಕ್ರಮವನ್ನು ಯಥೇಚ್ಛವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸಮಾಜದಲ್ಲಿ ಇರ್ತಕ್ಕಂಥ ಅದರಲ್ಲೂ ಪ್ರಮುಖವಾದಂಥ, ಯಾಕಂದರೆ ಇಂದಿನ ವಿದ್ಯಾರ್ಥಿಗಳ ಮುಂದಿನ ಭಾವಿ ನಮ್ಮ ದೇಶದಲ್ಲಿ 30-35 ವರ್ಷ ವಯೋಮಿತಿಯಲ್ಲಿ ಇದ್ದಾರೆ. ದೇರ್ಫೋರ್ ವಿ ಕಾಲ್ ಅವರ್ಸೆಲ್ಸ್ ಆಸ್ ಯಂಗ್ ನೇಷನ್ ಅಂತ. ಸೊ ನಾವು ಬರೀ ಇದೆ, ಅಗಾಧವಾದಂಥ ಅವರಲ್ಲಿ ಪ್ರೌಢಿಮೆ ಇದೆ, ಅವರು ಬುದ್ಧಿವಂತಿಕೆ ಇದೆ, ಶಕ್ತಿ ಇದೆ, ಬಿಸಿ ರಕ್ತ. ಅದನ್ನು ಹೇಗೆ ನೀವು ಚಾನಲೈಸ್ ಮಾಡ್ತೀರಿ, ಯಾವ ಒಂದು ದಾರಿಯಲ್ಲಿ ಅದನ್ನು ನೀವು ನಡೆಸ್ಕೊಂಡು ಹೋಗ್ತೀರಿ, ಆ ಯುವಶಕ್ತಿನ, ಅದಕ್ಕೊಂದು ಮಾರ್ಗದರ್ಶನ. ಈ ಒಂದು ಕಾರ್ಯವೈಖರಿಯನ್ನು ಪ್ರಶಂಸಿಸಿ, ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಆರೋಗ್ಯಕರವಾದ ಸಮಾಜದಲ್ಲಿ ಸನ್ನಡತೆ, ಸಂಸ್ಕಾರಯುತ ಹಾಗೂ ಪ್ರಬುದ್ಧತೆಯ ಜೀವನದ ಹಾದಿಯಲ್ಲಿ ಸಾಗಿ ಎಂಬ ಸಂದೇಶವನ್ನು ನೀಡಿದಂತಹ ಶ್ರೀಯುತ ಅನಿಲ್ ಕುಮಾರ್ ಎಸ್ ಬೊಮ್ಮಾರೆಡ್ಡಿ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿವಮೊಗ್ಗ ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಇಲ್ಲದ ಮೇಲೆ ಅರಳೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕದ ಕಗ್ಗತ್ತಲಿಗೆ ಬೆಳಕು ಮೂಡೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕದ ಕಗ್ಗತ್ತಲಿಗೆ ಬೆಳಕು ಮೂಡೀತು ಹೇಗೆ, ಜಾತಿ ಮತ ಭಾಷೆ ಪ್ರಾಂತಗಳ ಗಡಿಯನ್ನು ಮೀರಿ ಕದಲುವ ಕಾಡು ತಪ್ಪಿತು ಹೇಗೆ, ನರಳುವ ಪಾಡು ತಪ್ಪಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಅರಳೀತು ಹೇಗೆ ಹೇಗೆ. GS ಶಿವರುದ್ರಪ್ಪನವರು ಬರೆದಿರ್ತಕ್ಕಂಥ ಅದ್ಭುತವಾದಂತಹ